ಜಿಲ್ಲೆಯ ಬಹದ್ದೂರ್ ಬಂಟಿ ಗ್ರಾಮದ ಅತಿಥಿ ಶಿಕ್ಷಕ ಹನುಮಂತಪ್ಪ ಮತ್ತು ಗಂಗಮ್ಮಳ ಮದುವೆ ಸಮಾರಂಭ ಅತಿ ವಿಶಿಷ್ಟ ಮತ್ತು ವಿಭಿನ್ನ ರೀತಿಯಲ್ಲಿ ನೆರವೇರಿತು. ತಂದೆ ತಾಯಿ ಇಲ್ಲದ ಹನುಮಂತಪ್ಪ ಆಂಗ್ಲ ಭಾಷೆ ಶಿಕ್ಷಕರಾಗಿದ್ದಾರೆ. ಇವರ ಮದುವೆ ಕೇವಲ ಸಮಾರಂಭವಾಗಿ ಮಾತ್ರವಲ್ಲ, ಸಾಮಾಜಿಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲೂ ಗಮನ ಸೆಳೆದಿದೆ. ಮಹಿಳೆಯರ ಸಬಲೀಕರಣ, ಶಿಕ್ಷಣದ ಮಹತ್ವ, ಪರಿಸರ ಸಂರಕ್ಷಣೆ, ಬಾಲ್ಯ ವಿವಾಹ ತಡೆ, ರಕ್ತದಾನ ಮತ್ತು ಮತದಾನ ಕುರಿತು ಅರಿವು ಮೂಡಿಸುವ ಫ್ಲೆಕ್ಸ್ಗಳು, ಸ್ಲೋಗನ್ಗಳು ಎಲ್ಲರ ಗಮನ ಸೆಳೆದವು. ನಾನು 2-3 ವರ್ಷದಿಂದ ಇಲ್ಲಿ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. 3ನೇ ವರ್ಷ ಇದೆ. ನಮ್ಮ ಟೀಚರ್ಸ್ ಭಾಳ ಸಪೋರ್ಟ್ ಮಾಡ್ಯಾರಿ. ಆಮೇಲೆ ಊರಿನಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆಮೇಲೆ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಊರಿನ ಗ್ರಾಮದ ಎಲ್ಲರೂ ಕೂಡ ತಮಗೆ ಕೈಲಾದ ಮಟ್ಟಿಗೆ ಏನೇನು ಕೊಡ್ಬೇಕು ಅದೆಲ್ಲ ಮದುವೆಗೆ ಹೆಲ್ಪ್ ಮಾಡ್ಯಾರ ಸರ್. ಭಾಳಷ್ಟು ಹೆಲ್ಪ್ ಮಾಡ್ಯಾರ. ಎಷ್ಟು ವರ್ಷದಿಂದ ಶಿಕ್ಷಕರಾಗಿ ಸೇವೆ ಸರ್? ಇದು 3ನೇ ವರ್ಷ ನೀಡಿ ಸರ್. ತಮ್ಮ ಶಿಕ್ಷಕರು ಎಲ್ಲರೂ ಕೂಡ ನಿಮ್ಗೆ ಹೆಲ್ಪ್ ಮಾಡಿದಾರೆ? ಭಾಳಷ್ಟು ಹೆಲ್ಪ್ ಕೆಲವೊಬ್ರು ಅಕ್ಕಿ ಕೊಡ್ತಾರೆ ಸರ್, ಕೆಲವೊಬ್ರು ಆಮೇಲೆ ಸಾಂಬಾರಿಗೆ ಅದೆಲ್ಲ ಹೆಲ್ಪ್ ಮಾಡ್ಯಾರ. ಆಮೇಲೆ ಸ್ಟೇಜಿಂದು ಸ್ವಲ್ಪ ಅವರ ಹೆಲ್ಪ್ ಮಾಡಿ ಡೆಕೋರೇಷನ್ಸ್ಗೆ ಅವರ ಮಾಡ್ಯಾರ ಸರ್, ಶಿಕ್ಷಕರು ಮಾಡ್ಯಾರ. ಇಷ್ಟೆಲ್ಲ ವಿಭಿನ್ನ ರೀತಿಯಲ್ಲಿ ಮಾಡಿಸ್ಬೇಕಂತ ನಿಮ್ಗೆ ಹೆಂಗ ಅನಿಸ್ತು ಅಥವಾ ನಿಮ್ಗೆ ಏನಾರು ಅನಿಸ್ತಾ? ಇಲ್ಲಿ ಊರಾಗ ಒಂದು ಬಾಲ್ಯ ವಿವಾಹದ ಬಗ್ಗೆ, ಆಮೇಲೆ ಮಹಿಳೆಯರ ಬಗ್ಗೆ, ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸ್ಬೇಕಂತ ಅನ್ಕೊಂಡಿದ್ದೆ ಸರ್. ನಮ್ಮ ಮದುವೆ ವಿಶೇಷತೆ ಎಲ್ಲ ತಯಾರಿ ಎಲ್ಲ ನೀವು ಮಾಡಿದ್ರು ಅಥವಾ ಎಲ್ಲ ಊರನ್ನಾರು ಮಾಡಿದ್ರು ಅಥವಾ ಟೀಚರ್ಸ್ ಎಲ್ಲ ಸೇರ್ ಮಾಡಿದ್ರು. ಏನ್ ಹೇಳ್ತೀರಿ ಅಕ್ಕರ ಈ ಮದುವೆ ಕುರಿತು? ಸರ್ ಸಿಕ್ಕರಲ್ಲ ಏನು ಖುಷಿ ಆಯ್ತಾ? ವಧು ವರರಿಗಿಂತಲೂ ಜಾಗೃತಿ ಮೂಡಿಸುವ ಬರಹಗಳು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ವು. ದುಂದು ವೆಚ್ಚ ಮಾಡದೆ ಸರಳವಾಗಿ ವಿವಾಹ ಮಾಡಿಕೊಂಡಿದ್ದಲ್ಲದೆ ಹನುಮಂತಪ್ಪ ಅವರ ಸಾಮಾಜಿಕ ಕಳಕಳಿ ಬದ್ಧತೆ ಬಗ್ಗೆ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಹನುಮಂತಪ್ಪನ ಮದುವೆಗೆ ಗ್ರಾಮಸ್ಥರು, ಶಾಲಾ ಶಿಕ್ಷಕರು ಮತ್ತು ವಿಶೇಷ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯ್ಕ್, ರಾಜಕೀಯ ಯುವ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಆಗಮಿಸಿ ಶುಭ ಹಾರೈಸಿದ್ದು ವಿಶೇಷವಾಗಿತ್ತು. ದಂಪತಿಗಳ ಮದುವೆ ವಿಭಿನ್ನತೆಯಲ್ಲಿ ವಿಶಿಷ್ಟ ಅಂತ ಹೇಳ್ಬೋದು. ಸಾಮಾಜಿಕ ಜವಾಬ್ದಾರಿ ಇವತ್ತು ಈ ಒಂದು ತುಟ್ಟಿ ಬರದ ಜೀವನದಲ್ಲಿ ಪ್ರತಿಯೊಂದಕ್ಕೂ ವಿಚಾರ ಮಾಡಬೇಕು. ಇವತ್ತು ದುಬಾರಿ ಆಗಿರ್ತಕ್ಕಂಥ ವಸ್ತುಗಳನ್ನು ಇವತ್ತು ನೋಡಿದಾಗ, ಅಲಂಕಾರಿಕ ವಸ್ತುಗಳನ್ನು ನೋಡಿದಾಗ ನಿಜವಾಗ್ಲೂ ಸಾಮೂಹಿಕ ವಿವಾಹಗಳನ್ನು ನಾವು ಭಾಳ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಹುಲಿಗೆಯಲ್ಲಿ ಆಗಿರ್ಬೋದು, ಕನಕಗಿರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಗಿರ್ಬೋದು, ಹೆಚ್ಚು ಕಡಿಮೆ ಸಾಮೂಹಿಕ ವಿವಾಹಗಳು ಭಾಳ ಆಗ್ತಾಯಿದ್ವು. ಆದರೆ ಇವರೆಲ್ಲ ಶಿಕ್ಷಕರು, ಈ ಊರಿನ SDMC ಮೆಂಬರ್ಗಳು, ಪಂಚರು ಎಲ್ಲರೂ ಸೇರಿ ಇವತ್ತು ಇವ್ರು ಮದುವೆ ಮಾಡಿದಾರಲ್ಲ, ವಿಶಿಷ್ಟವಾಗಿರ್ತಕ್ಕಂಥದ್ದು ಸಾಮಾಜಿಕ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಇವತ್ತು ಈ ಛತ್ರಿಯನ್ನು ಮಾಡಿಬಿಟ್ಟು ಅಲ್ಲಿ ಮಾದಕದ ಬಗ್ಗೆ, ದುಶ್ಚಟಗಳ ಬಗ್ಗೆ, ಒಳ್ಳೆ ಕ್ಯಾರೆಕ್ಟರ್ ಬಗ್ಗೆ, ಆಮೇಲೆ ಶಿಕ್ಷಣದ ಬಗ್ಗೆ, ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಇವೆಲ್ಲ ಥೀಮ್ಗಳು ಹಾಕಿದಾಗ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ. ಈ ಮದುವೆ ಎಲ್ಲೂ ನಾನು ಈ ಥರ ನೋಡಿರಲಿಲ್ಲ. ಇದೇ ಮೊದಲೇ ಮದುವೆ. ಅದರಲ್ಲೂ ಶಿಕ್ಷಕಿಯರು ಎಲ್ಲರೂ ಇರ್ತಕ್ಕಂಥದ್ದು ಇವೆಲ್ಲ ಅವ್ರಿಗೆ ಒಳದಿರೋದವ್ರು ನೋಡಿದರೆ ಇನ್ನೂ ಹೆಚ್ಚಿಂದು ನೀವು ಪ್ರಚಾರ ನೀವು ಕೊಡಬೇಕೀಗ. ನನಗಂತೂ ಭಾಳ ಖುಷಿಯಾಗಿದೆ. ನನ್ನ ಜೀವನದಲ್ಲಿ ಇದೇ ಮೊದಲೇ ಈ ಥರ ಆಗಿರೋದು ಮದುವೆ ಅಂತ ನನಗೆ ಅನಿಸ್ತದೆ. ಭಾಳ ಖುಷಿ ಆಯಿತು ಬಂದದ್ದು. ಬಹದ್ದೂರ್ ಬಂಟಿ ಶಾಲೆಯ ಮುಖ್ಯ ಶಿಕ್ಷಕ ಬೀರಪ್ಪ ಅಂಟಗಿ ಮಾತನಾಡಿ ಹನುಮಂತಪ್ಪನವರ ಸಾಮಾಜಿಕ ಕಳಕಳಿ ಬಗ್ಗೆ ಹಾಡಿ ಹೊಗಳಿದ್ರು. ಮುಖ್ಯವಾಗಿ ಒಬ್ಬ ವಿದ್ಯಾರ್ಥಿ ತಮ್ಮ ಗುರುವಿನ ಮದುವೆಗೆ ಹೋಗ್ತಾರೆ. ತಮ್ಮ ಮದುವೆಗೆ ವಿಶೇಷ ಖುಷಿಯಿಂದ ಭಾಗವಹಿಸಿದ್ದು ಅದು ಭಾಳ ಎಲ್ಲಿ ಒಂದು ಕೆಲವೊಂದು ಸಾವಿರಕ್ಕೆ ಒಂದಂತ ಅಂಥ ಒಂದು ವಿಶೇಷತೆ ಇವತ್ತು ಏನಂದ್ರೆ ನಮ್ಮೆಲ್ಲರಿಗೂ ಇವತ್ತು SDMC ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತು ನಮ್ಮೆಲ್ಲ ಶಿಕ್ಷಕರು ಒಡಗೂಡಿ ನಮ್ಮ ಶಾಲಾ ಮಕ್ಕಳಿಗೆ ಅಂದರೆ ನಮ್ಮ ಬಹದ್ದೂರ್ ಬಂಡಿ ಶಾಲಾ ಮಕ್ಕಳಿಗೆ ಅಕ್ಷರ ಕಲಿಸಿದಂಥ ಗುರುವನ್ನು ಎಲ್ಲರೂ ಸೇರಿಕೊಂಡು ಇವತ್ತು ವಿಭಿನ್ನ ರೀತಿ ಮದುವೆ ಅನ್ನೋದು ಜೀವನದಲ್ಲಿ ಸಾಮಾನ್ಯ, ಎಲ್ಲರೂ ಮದುವೆ ಆಕಾರ ಮದುವೆ ಅನ್ನೋದು. ಈ ಮದುವೆಯಲ್ಲಿ ಕೂಡ ವಿಭಿನ್ನ ರೀತಿಯಲ್ಲಿ ಒಬ್ಬ ಶಿಕ್ಷಕ, ಅದು ಅತಿಥಿ ಶಿಕ್ಷಕ, ಆತನ ಮದುವೆಯನ್ನು ವಿಭಿನ್ನ ವಿಚಾರಗಳಿಟ್ಕೊಂಡು ಇವತ್ತು ರಕ್ತದಾನ ಇರ್ಬೋದು, ಕಾಡು ಬೆಳೆಸೋದಿರ್ಬೋದು, ಮಹಿಳೆಯರ ಶಿಕ್ಷಣ ಇರ್ಬೋದು, ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಒಳಗೊಂಡಂತೆ ಜಾಗೃತಿಯ ಮೂಲಕ ಮದುವೆ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ಇದಕ್ಕೆಲ್ಲ ಒಂದು ತಯಾರಿ ನಮ್ಮೆಲ್ಲ ಅಕ್ಕನವ್ರ ಬಳಗ. ಅವರು ಕೂಡ ಖಾಲಿ ಯಾವಾಗ ಸಮಯ ಸಿಗುತ್ತಾ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಒಂದು ತಿಂಗಳಾಯ್ತು. ನಾವೆಲ್ಲ ಯಾವಾಗ ಸಮಯ ಸಿಗುತ್ತೆ ಅವರೆಲ್ಲರೂ ಕೂಡ ಇದನ್ನು ವಿಭಿನ್ನ ರೀತಿಯಲ್ಲಿ ಇರುವಂಥ ಸ್ಲೋಗನ್ಗಳನ್ನು ತಾವೆಲ್ಲ ಅಬ್ಸರ್ವ್ ಮಾಡಿದಿರಿ. ಯಾಕೆ ವಿಶೇಷತೆ ಅಂದ್ರೆ ಸಾಮಾಜಿಕ ಕಳಕಳಿ. ಇವತ್ತು ಸಮಾಜವನ್ನು ಬದಲಾವಣೆ ಮಾಡುವವರು ಶಿಕ್ಷಕರು.
ಶಿಕ್ಷಕ 4 ಗೋಡೆ ತರಗತಿಯಲ್ಲಿರುವಂಥ ಕೊಠಡಿ ಒಳಗೆ ಇಡೀ ಜಗತ್ತನ್ನೇ ಬದಲಾವಣೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಮದುವೆಯಲ್ಲಿ ಕೂಡ ಆ ಒಂದು ಶಿಕ್ಷಕನ ಮದುವೆಯಲ್ಲಿ ಕೂಡ ಬರುವಂಥ ಎಲ್ಲರಿಗೂ ಕೂಡ ಆ ಬರುವಂಥ ಮದುವೆಗೆ ಬರುವಂಥ ಬಂಧುಗಳಿಗೆ ಕೂಡ ಅವರಲ್ಲಿ ಕೂಡ ಸಮಾಜದಲ್ಲಿರುವಂಥ ಅನೇಕ ಅಂಶಗಳನ್ನು ಪರಿವರ್ತನೆ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾಡ್ತಾಯಿದ್ವಿ. ಇವತ್ತು ನಮ್ಗೆ ನಮ್ಮ ಶಿಕ್ಷಕರ ಸಮುದಾಯಕ್ಕೆ ಅತ್ಯಂತ ಭಾಳ ಖುಷಿಯಾಗೈತಿ. ಯಾಕೆ ಖುಷಿ ಅಂದ್ರೆ ಅವ್ರ ಅಮ್ಮ ಅಣ್ಣ ಅಕ್ಕ ಯಾರೇ ಇರ್ಬೋದು ಅವ್ರಿಗಿಂತ ಹೆಚ್ಚು ಖುಷಿ ನಮ್ಮ ಶಿಕ್ಷಕರಿಗಾಗೈತಿ. ಆಗ ಕಾರಣ ಅಂದ್ರೆ ನಮ್ಮ ಶಾಲೆಯ ಅತಿಥಿ ಶಿಕ್ಷಕ ದಾನ ಕಾಡು ಈ ರೀತಿಯಾಗಿ ಸಮಾಜದಲ್ಲಿರುವ ಈಗ ಅನೇಕ ರೀತಿಯಲ್ಲಿ ಪ್ರಚಾರ ಜಾಗೃತಿ ಮಾಡ್ತಾರೆ. ನಮ್ಮದೊಂದು ಅಳಿಲಿದ ಸೇವೆ, ಒಂದು ಬೆಂಕಿ ಹತ್ತಾಗ ಒಂದು ಕೊಕ್ಕರೆ ತನ್ನ ಕೊಂಚದ ಮೂಲಕ ಕೂಡ ಬೆಂಕಿಯನ್ನು ಆರಿಸುವಂಥ ಕೆಲಸ ಮಾಡುತ್ತೆ. ಇವತ್ತು ಸಮಾಜದಲ್ಲಿರುವಂಥ ಅನೇಕ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸ ಸರ್ಕಾರ ಮಾಡುತ್ತೆ. ಅದರಲ್ಲಿ ಅದಾಗಿ ಕೂಡ ನಮ್ಮ ಒಂದು ಅತಿಥಿ ಶಿಕ್ಷಕರ ಒಂದು ಮದುವೆಯಲ್ಲಿ ಕೊಂಚಿತ್ತಾದರೂ ಸಮಾಜದಲ್ಲಿರುವಂಥ ಅಂಕುಡೊಂಕುಗಳನ್ನು ಈ ರೀತಿಯಾಗಿ ಜಾಗೃತಿ ಮೂಡಿಸ್ಬೇಕನ್ನೋ ಒಂದು ಮನೋಭಾವನೆ ಇಟ್ಕೊಂಡಿದ್ವಲ್ಲ, ಅದು ರೀತಿ ಇವತ್ತು ಜಾರಿ ಆಗ್ತದೆ. ಸೊ ಇದು ಹಣಕಾಸಿನ ವ್ಯವಸ್ಥೆ, ಇದ್ರ ಹಣಕಾಸಿನ ಜವಾಬ್ದಾರಿ ಎಲ್ಲ ಏನು ಯಾವ ರೀತಿ ಎಲ್ಲರೂ ಸೇರಿ ಇವತ್ತೆಲ್ಲ ಏನಂದ್ರೆ ಅವರ ಮದುವೆಯನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತಿಯವರು SDMC ಅವರು ನಮ್ಮ ಶಿಕ್ಷಕರು ವಿವಿಧ ರೀತಿಯಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಮಾಡ್ಯಾರ. ಅವರೇನು ಮಾಡಂತೇನು ಹನುಮಂತ ಕೇಳಿಲ್ಲ, ಬಟ್ ನಮಗೊಂದು ಖುಷಿ, ಒಂದು ಕಲ್ಯಾಣ ಕಾರ್ಯ ಮಾಡ್ತಾ ಇದೀವಿ ಅನ್ನೋ ಒಂದು ಖುಷಿ ನಮಗಿದೆ. ಒಟ್ನಲ್ಲಿ ಅತಿಥಿ ಶಿಕ್ಷಕ ಹನುಮಂತಪ್ಪ ಅವರ ಸಾಮಾಜಿಕ ಕಳಕಳಿ, ಸೇವಾ ಮನೋಭಾವ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.